ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದೀಪಾ ಗೌಡ ಯೂಟ್ಯೂಬ್ ಚಾನಲ್. ಏನಪ್ಪ ವಿಶೇಷ, ಇವತ್ತು ವಿಡಿಯೋಸ್ ಬಿಟ್ಟಿದ್ದಾಳೆ ಅಂತಂದರೆ ಸಿಂಪಲ್ ವೀಡಿಯೋಸ್ ಇದೆ, ಎಡಿಟ್ ಮಾಡೋದಕ್ಕಾಗ್ತಿಲ್ಲ. ಇನ್ನೂ ತುಂಬ ವೀಡಿಯೋಸ್ ಎಲ್ಲ ಇದೆ, ಅದು ಎಡಿಟ್ ಮಾಡಬೇಕಂದ್ರೆ ಒಂದು ವೀಡಿಯೋ ಒಂದೊಂದು ಥರ ತೋರಿಸ್ತಿದೆ. ಅದು ಹಾಕೋದಕ್ಕಾಗ್ತಿಲ್ಲ, ಹಾಕ್ತೀನಿ ಅದನ್ನು ಸ್ವಲ್ಪದಲ್ಲೇ. ಇವತ್ತೇನಪ್ಪ ವಿಶೇಷ ಅಂದರೆ ಇವತ್ತು ಮನೆಯಲ್ಲೇ ಇದ್ದೀನಿ. ಇನ್ನೊಂದು ವೀಕ್ ಆಫ್ ಇತ್ತು ಇವತ್ತು. ಪಾಪುಗೆ ಜ್ವರ ಇತ್ತು, ಹಾಗಾಗಿ ಸ್ವಲ್ಪ ವೀಕ್ ಆಫ್ ಹಾಕ್ಕೊಂಡೆ ಇವತ್ತು. ಕೆಲಸದಲ್ಲಿ ಇನ್ನೊಂದೇನಪ್ಪ ಅಂದರೆ ಇವತ್ತು ಮನೆ ಕ್ಲೀನ್ ಮಾಡಿಕೊಂಡು ಗಣೇಶ ದೇವಸ್ಥಾನ ಹತ್ರ ಹೋಗಬೇಕಿತ್ತು. ನಾವೆಲ್ಲ ಸ್ನಾನ ಮಾಡಿಕೊಂಡು ಪಾಪುಗೂ ಒಂಚೂರು ಮೈಗೆ ಸ್ನಾನ ಮಾಡಿಸಿ ಹೋದ್ವಿ ದೇವಸ್ಥಾನಕ್ಕೆ. ಇದು ನಿನ್ನೆ ನಮ್ಮಮ್ಮ ಮನೆಗೆ ಹೋಗಿದ್ವಿ, ಅದನ್ನು ವೀಡಿಯೋಸ್ ಹಾಕ್ತೀನಿ ನೋಡಿ. ನಿನ್ನೆ ನಮ್ಮ ಅಕ್ಕ ಎಲ್ಲ ಮನೆಯಲ್ಲೇ ಇದ್ದರು, ಹಾಗೆ ಸ್ವಲ್ಪ ವೀಡಿಯೋ ಮಾಡ್ಕೊಂಬಿಟ್ಟೆ ಲೈಟಾಗಿ. ನನ್ನ ಹಸ್ಬೆಂಡ್ದು ನಿನ್ನೆ ವೀಕ್ ಆಫ್ ಇತ್ತು, ಗಾಡಿ ಬರುತ್ತೆ ಅಂತ ನಿನ್ನೆ ನಾವು ವೀಕ್ ಆಫ್ ಹಾಕ್ಕೊಂಡಿದ್ರು ಅವರು. ನಮಗೆ ಗಾಡಿ ನೆನೆ 4 ಗಂಟೆಗೆ ಕೊಡ್ತೀನಿ ಅಂತಂದರು. ನಾವು ಹೋಗಿದ್ದೆ ಲೇಟ್ ಆಗಿಬಿಡ್ತು. ನಾವು ಹೋಗಿದ್ದೆ ಒಂದು 6 o'clock ಏನೋ ಆಗಿಬಿಡ್ತು. ಅಲ್ಲಿ ತುಂಬ ಜನದ್ದು ನಿನ್ನೆ. ಇನ್ನು ಇದು ಬಂದುಬಿಟ್ಟು ನಾವು ಶೋರೂಮ್ ಹತ್ರ ಅವರೇನೋ ಅದು ಗಾಡಿ ಬಗ್ಗೆ ಏನೋ ಎಕ್ಸ್ಪ್ಲೈನ್ ಮಾಡ್ತಾಯಿದ್ರು. ಅವರು ಕೇಳಿಸ್ಕೊತಿದ್ರು ಏನೇನು ಅಂತ. ಇದು ಬಂದುಬಿಟ್ಟು ಎಲ್ಲಿ ನಾವು ತೊಗೊಂಡಿರೋದಂದರೆ ಮೈನ್ ಬ್ರ್ಯಾಂಚ್ ಮೇಕ್ರಿ ಸರ್ಕಲಲ್ಲಿದೆ, ಹೋಂಡಾ ಶೋರೂಮ್ ಅಂತ. ನಾವು ಅಲ್ಲೇ ಹೋಗಿ ಡೈರೆಕ್ಟ್ ಪರ್ಚೇಸ್ ಮಾಡಿದ್ದು. ನಮಗೆ ಗಾಡಿ ಬೇಗ ಬೇಕಿತ್ತು, ಹಾಗಾಗಿ ನಾವು ಅಲ್ಲೇ ಹೋಗಿ 2 ದಿವಸದೊಳಗಡೆ ಅವರು ಡೆಲಿವರಿ ಮಾಡಿಕೊಡ್ತೀವಿ ಅಂತ ಹೇಳಿದ್ರು. ಹಾಗಾಗಿ ನಾವು ಅಲ್ಲೇ ಹೋಗಿ ಸೆಲೆಕ್ಷನ್ ಎಲ್ಲ ಮಾಡಿ ತೊಗೊಂಡಿದ್ದು. ಸೀದಾ ನಾವು ನೈಟ್ ಟೈಮ್ ಆಗಿಬಿಟ್ಟಿತ್ತು, ಪಾಪುಗೆ ಬೇರೆ ಸ್ವಲ್ಪ ಫೀವರ್ ಇತ್ತು. ಡೈರೆಕ್ಟ್ ನಾವು ಅಮ್ಮ ಮನೆಗೆ ಹೋಗಿ ಅಲ್ಲೇ ರೆಸ್ಟ್ ಮಾಡಿ ಅಲ್ಲೇ ಊಟ ಎಲ್ಲ ಮಾಡಿಕೊಂಡು ನೆಕ್ಸ್ಟ್ ನಾವು ನಮ್ಮ ಮನೆಗೆ ಬಂದು ಫ್ರೆಶ್ ಅಪ್ ಎಲ್ಲ ಹಾಕಿ ಡೈರೆಕ್ಟ್ ದೇವಸ್ಥಾನ ಹತ್ರ ಬಂದ್ವಿ. ಇನ್ನು ಅಮ್ಮ ಕೆಲ್ಸಕ್ಕೆ ಹೋಗಿದ್ದಿದ್ರು, ಅವ್ರು ಇರಲಿಲ್ಲ. ಪೂಜೆ ಮಾಡಿಸ್ಬೇಕು ಅಂತ ಅಂದ್ಕೊಂಡಿದ್ದೆ, ಅಮ್ಮನೂ ಬರಬೇಕಿತ್ತು ಅಂದ್ಕೊಂಡೆ. ಅವ್ರು ಇರಲಿಲ್ಲ, ಅವ್ರು ಕೆಲ್ಸಕ್ಕೆ ಹೋಗ್ಬಿಟ್ಟಿತ್ತು, ಅವ್ರಿಗೆ ಟೈಮ್ ಆಗಿಬಿಟ್ಟಿತ್ತು ಆಲ್ರೆಡಿ. ಆಯಿತು, ನಾನು ನಮ್ಮ ಅಣ್ಣ, ನನ್ನ ಮನೆಯವರು, ನಮ್ಮ ಅಕ್ಕ ಇಷ್ಟೇ ಜನ ಇರ್ತಿತ್ತು ಪೂಜೆ ಮಾಡಿಸೋ ಟೈಮಲ್ಲಿ. ನನ್ನ ಆಸೆ ಇದ್ದಿದ್ದೆ ಫಸ್ಟು ಇದೇ ದೇವಸ್ಥಾನಕ್ಕೆ ಇಲ್ಲೇ ಬಂದು ಪೂಜೆ ಮಾಡಿಸ್ಬೇಕು ಅಂತ. ತುಂಬ ಕಡೆನೂ ಇತ್ತು ದೇವಸ್ಥಾನ, ಗಣೇಶ ದೇವಸ್ಥಾನ, ಬಟ್ ಏನೋ ಗೊತ್ತಿಲ್ಲ, ನಾನು ಇಲ್ಲೇ ಮಾಡಿಸ್ಬೇಕು ಅಂತ ಆಸೆ. ನೆಕ್ಸ್ಟ್ ಏನು ಅಂದರೆ ಪಕ್ಕದಲ್ಲೇ ವೆಂಕಟರಮಣ ಸ್ವಾಮಿ ದೇವಸ್ಥಾನ ದೊಡ್ಡದಾಗಿ ಓಪನ್ ಆಗಿದೆ. ತುಂಬ ಅಂದರೆ ತುಂಬ ಇಷ್ಟ ಆಯಿತು ನನಗಂತೂ. ಸೀರಿಯಸ್ಲಿ ನಮ್ಮಣ್ಣ ಪ್ರತಿ ಶನಿವಾರನೂ ಬಂದು ಹೋಗ್ತಾನಂತೆ. ನನಗಂತೂ ಸಖತ್ ಇಷ್ಟ ಆಯಿತು. ಇನ್ನು ನಾವು ಎಲ್ಲ ಆದಮೇಲೆ ಗಾಡಿಗೆ ಹೆಸ್ರಾಕ್ಸ್ಬಿಡೋಣ ಒಂದೇ ಸಲ, ಮತ್ತು ಆಮೇಲೆ ಹಾಕ್ಸೋದು ಅಂದರೆ ಅದು ಆಗಲ್ಲ ಅಂದ್ಬಿಟ್ಟು ಡೈರೆಕ್ಟ್ ಹಂಗೆ ಹೊಸ ಗಾಡಿನೇ ತೊಗೊಂಡು ಇಲ್ಲೇ ನಮ್ಮ ಏರಿಯಾದಲ್ಲೇ ಇತ್ತು. ನಾವು ಅಲ್ಲೇ ಹಾಕ್ಸ್ಕೊಂಡ್ರಿ. ನನ್ನ ಆಸೆ ಒಂದೇ ಒಂದಿತ್ತು, ರಾಯರಿದ್ದಾರೆ ಅಂತ ಹಾಕ್ಸ್ಬೇಕು ಅನ್ನೋದೊಂದು ಆಸೆ ಇತ್ತು. ನಾನು ಫೈನಲಾಗಿ ಅದನ್ನು ಕೂಡ ನಾನು ಹಾಕ್ಸ್ಕೊಂಬಿಟ್ಟೆ. ತುಂಬ ಖುಷಿಯಾಯಿತು, ಎಲ್ಲ ಆಯಿತು ಅಂತ. ಸೀರಿಯಸ್ಲಿ ಎಲ್ಲ ಒಳ್ಳೇದಾಗ್ತಿದೆ, ಯಾವುದೂ ಏನೂ ಕೆಟ್ಟದಾಗಿಲ್ಲ, ಎಲ್ಲೂ ಏನೂ ಅಡೆತಡೆ ಆಗಿಲ್ಲ ನಮಗೆ. ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ನನ್ನ ವಿಡಿಯೋ ನೋಡಿರೋದಕ್ಕೆ. ಆಮೇಲೆ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಎಲ್ಲ ಮಾಡ್ಕೊಳ್ಳಿ ಪ್ಲೀಸ್ ಮರಿದಂಗೆ. ನನ್ನ ಕೊನೆ ಮಾತೇನು ಅಂತಂದರೆ, ಯಾರು ಏನೇ ಒಂದು ಪರ್ಚೇಸ್ ಮಾಡೋಕ್ಕೆ ಹೋದ್ರೂ ನಿಮ್ಮದೇ ಸ್ವಂತ ಇದರಲ್ಲಿ ತೊಗೊಂಡು ಪರ್ಚೇಸ್ ಮಾಡ್ಕೊಳ್ಳಿ. ನೀವು ಕೊಡಿಸಿ ನಾವು ಲೋನ್ ಕಟ್ತೀವಿ, ದಯವಿಟ್ಟು ಇಂಥ ಕೆಲಸಗಳೆಲ್ಲ ಮಾಡ್ಕೊಬೇಡಿ. ಮಾಡಿಕೊಂಡ್ರೂ ನೀವೇ ಕೊನೆಗೆ ಅನುಭವಿಸೋದು. ಅದಕ್ಕೆ ವೆಯ್ಟ್ ಮಾಡಿ ತಾಳ್ಮೆಯಿಂದ ತೊಗೊಳ್ಳಿ. ಅದೇ ನನ್ನ ಕೊನೆ ಮಾತು. ಎಲ್ಲರೂ ಚೆನ್ನಾಗಿರಿ.